ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಮ್ಮ ಬೆಂಗಳೂರು ಸಿಟಿ ಒಳಗೆ ಬರ್ತಾ ಇದ್ದೀನಿ. ನಿನ್ನೆ ಹತ್ತಿ ಬೆಲೆ ಖಾಲಿ ಆಗಿದ್ದು ರಾತ್ರಿ 10 ಗಂಟೆ ಆಯಿತು. 10 ಗಂಟೆ ಖಾಲಿ ಮಾಡ್ರು. ರಿಸೀವ್ಡ್ 9 ಗಂಟೆಗೆ ಖಾಲಿ ಆಯಿತು. ರಿಸೀವ್ಡ್ ಕೊಡೋಷ್ಟೊಂದು 10 ಗಂಟೆ ಆಯಿತು. ಬಂದು ಇಲ್ಲೇ ಚಂದಾಪುರ ಪಾರ್ಕಿಂಗಲ್ಲಿ ಹಾಕೊಂಡು ಮಲಗಿದ್ದೆ. ಈಗ ಬೆಳಗ್ಗೆ 3 ಗಂಟೆ, ಬೆಳಗಿನ ಜಾವ 3 ಗಂಟೆಗೆ ಎದ್ದು ಹೋಯ್ತಾ ಇದ್ದೀನಿ. ಟೈಮು ನೋಡೋಕೆ ಲೈಟ್ ಕಾಣಲ್ಲ. ಈಗ 3 ಗಂಟೆಗೆ ಎದ್ದು ಹೋಗ್ತಾ ಇದ್ದೀನಪ್ಪ. ಇವಾಗ ಲೋಡು ಕುಣಿಗಲ್ಲಿಂದ ಹೇಳವ್ರೆ ಹೊಸಪೇಟೆಗೆ. ಕುಣಿಗಲ್ಗೆ ಹೋಗ್ಬೇಕು ಡೈರೆಕ್ಟಾಗಿ. ಇವಾಗ ನೈಟೇ ಹೋಗ್ಬಿಡ್ಬೋದಿತ್ತು, ಆದರೆ ಸಿಟಿ ಒಳಗೆ ಹೋಗೋಣ. ನೈಸ್ ರೋಡ್ ಟೋಲ್ ಬಂದ್ಬಿಟ್ಟು 1700 ರೂಪಾಯಿನ ನಮ್ಮ ಗಾಡಿಗೆ ಟೋಲು. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಸಿಟಿ ಒಳಗೆ ಹೋಗೋಣ ಅಂತೇಳಿ ಅಲ್ಲೇ ಮಲಗಿದ್ದೆ ಚಂದಾಪುರ ಪಾರ್ಕಿಂಗಲ್ಲಿ ಹಾಕ್ಕೊಂಡು. ಈಗ 3 ಗಂಟೆಗೆ ಎದ್ದು ಬಿಡ್ತಾಯಿದ್ದೀನಿ. ಸಿಟಿ ಒಳಗೆ ಅಂದರೆ ಸೀದಾ ಡೈರೆಕ್ಟ್ ಬೆಂಗಳೂರು ಸಿಟಿ ಒಳಗೆ ಹಾಸಿ ಆ ಕಡೆ ಹೋಗ್ಬಿಡೋದು. ಹೆಂಗೆ ಹೋಗೋದು ಅನ್ನೋದು ತೋರಿಸ್ತೀನಿ ಬರ್ರಿ. ಪೂರ್ತಿ ಬೆಂಗಳೂರು ಸಿಟಿ ಒಳಗೆ ಹೋಗೋದು ಇವತ್ತು. ಅಂದರೆ ಈ ಟೈಮಲ್ಲಿ ಹೋದರೆ ಏನು ಸಮಸ್ಯೆ ಇರೋಲ್ಲ. ಟ್ರಾಫಿಕ್ಕೆಲ್ಲ ಸ್ವಲ್ಪ ಕಡಿಮೆ ಇರ್ತೈತೆ. ಸ್ವಲ್ಪ ನೋಡಿ ಬಸ್ನವ್ರು ಇರ್ತಾರೆ ಅಷ್ಟೇ. ಬಸ್ನವ್ರದ್ದು ಏನು ಸಮಸ್ಯೆ ಇರೋಲ್ಲ, ಹೊಡ್ಕೊಂಡು ಹೋಗ್ತಾ ಇರ್ಬೋದು ಸಿಟಿ ಒಳಗಾಸಿ. ಸೀದಾ ಇಲ್ಲಿಂದ ಮಡಿವಾಳ, ಕೋರಮಂಗ್ಲದಿಂದ ವಿಲ್ಸನ್ ಗಾರ್ಡನ್ನು, ಲಾಲ್ಬಾಗಿಂದ ಡಬಲ್ ರೋಡು, ಅಲಾಸಿ ಟೌನ್ ಹಾಲಿಂದ 2 ದಾರಿ ಇದೆ. ಮೆಜೆಸ್ಟಿಕ್ಕಿಂದ ಮಲ್ಲೇಶ್ವರದಿಂದ ಆಚೆ ಬರ್ಬೋದು. ಇಲ್ಲ ಅಂದ್ರೆ ಮೈಸೂರು ರೋಡ್ ಹೋಗಿ ನಾಯಿಂಡಳ್ಳಿಯಿಂದ ಹಿಂಗೆ ಬರ್ಬೋದು. ಅದು ಹೆಂಗಾಗುತ್ತೋ ಆಮೇಲೆ ಅಲ್ಲಿ ನೋಡ್ಕೊಳ್ಳೋಣ. ಟೌನಲ್ಲಿ ಹೋಗಿ ಸದ್ಯಕ್ಕೆ ನಾವು ಇಲ್ಲಿಂದ ನೋಡಿದೆಲ್ಲ ನೈಸ್ ರೋಡಲ್ಲಿ ಹೋಗೋರಲ್ಲ ಆ ಕಡೆ ಹೋಗ್ಬೇಕು. ಇದು ಸಿಟಿ ಒಳಗೆ ಹೋಗೋದು ನೋಡೋರೆಲ್ಲ ನೈಸ್ ರೋಡಿಗೆ ಹೋಗ್ತಾರೆ. ನೋಡಿ ಅದು ನೈಸ್ ರೋಡಿಗೆ ಹೋಗೋದು. ಗಾಡಿಗಳೆಲ್ಲ ಹೋಗ್ತಾವಲ್ಲ ಅವೆಲ್ಲ ನೈಸ್ ರೋಡ್ ಹೋಗೋದು. ಇದು ಡೈರೆಕ್ಟ್ ಸಿಟಿ. ಯಾರಿಗೆ ಗೊತ್ತಿರೋರು ಏನು ಮಾಡ್ತಾರೆ, ನೈಟಲ್ಲಿ ಬರೋರು ಸೀದಾ ಸಿಟಿ ಒಳಗೆ ಸಿನಕ್ಕೆ ಬಂದುಬಿಡ್ತಾರೆ. ಸುಮ್ಮನೆ ಆ ರೋಡಲ್ಲಿ ಹೋದರೆ ಟೋಲ್ ಕಟ್ಟಬೇಕು. 1700 ರೂಪಾಯಿನ ಟೋಲ್ ನಮ್ಮ ಗಾಡಿಗೆ. ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಹಿಂಗಾಸಿ ಹೋಗೋದಷ್ಟೇ. ಬರೀ ಮುಂದೆ ಹೋಗ್ತಾ ತಿಳಿಸ್ಕೊಡ್ತೀನಿ ಎಲ್ಲೆಲ್ಲಿ ಹೆಂಗೆ ಹೋಗ್ತೀನಂತ. ಸದ್ಯಕ್ಕೆ ಇದು ನೋಡಿ ಬ್ರಿಡ್ಜು, ಅದು ಮೆಟ್ರೋ ಬ್ರಿಡ್ಜು. ಹೊಸ್ಕಂತ ಬ್ರೇಕ್ ಕೊಡ್ಬಿಟ್ರೆ ಅಣೆಯ ತಮಿಳ್ನಾಡು ಬಸ್ಸು. ಈ ರೋಡಲ್ಲಿ ಬಂದರೆ ಅವ್ರದ್ದೆಲ್ಲ ಸಿಕ್ಕಾಬಟ್ಟೆ ಕಾಟ ಈ ರೋಡಾಗಿ. ಅದೊಂದೇ ಅವೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಹೋಗ್ತಾ ಇರಬೇಕು. ಸದ್ಯಕ್ಕೆ ಬರ್ರಿ ಮುಂದೆ ಇಲ್ಲಿ ಟೀ ಅಂಗಡಿಗಳೆಲ್ಲ ಇರ್ತವೆ. ಅಲ್ಲಿ ಎದ್ದು ಸೀದಾ ಬರ್ತಾ ಇದ್ದೆ. ಇಲ್ಲಿ ಅಲ್ಲಲ್ಲೇ 2 ವೀಲರಾಗಿ ಟೀ ಮಾಡ್ಕೊಂಡು ಮಾರ್ತಾ ಇರ್ತಾರೆ. ಒಂದು ಟೀ ಕುಡ್ಕೊಂಡು ಸೀದಾ ಹೊಡ್ಕೊಂಡು ಹೋಗ್ತಾ ಇರೋಣ. ಇವೆಲ್ಲ ಆ ಕಡೆದೆಲ್ಲ ಮೆಟ್ರೋದು ಇದು ಬ್ರಿಡ್ಜು, ಗಾಡಿ ಓಡಾಡೋದು. ಅದ್ರ ಮೇಲೆ ಹೋಗ್ಬೋದು, ಸೀದಾ ಡೈರೆಕ್ಟು ಮಡಿವಾಳ ಹೋಗುತ್ತೆ ಅದು. ಆದರೆ ಏನಪ್ಪ ಅಂದರೆ ಅದ್ರಾಗೆ ಟೋಲ್ ಕಟ್ಟಬೇಕು. ಯಾಕೆ ಇಲ್ಲಿ ಕೆಳಗಡೆನೇ ಹೋದರೆ ಬೆಸ್ಟ್ ಅಲ್ವಾ ಅಂದ್ಬಿಟ್ಟು ಹೋಗೋದು. ಇನ್ನು ಮೆಟ್ರೋ ಓಪನ್ ಆಗಿಲ್ಲ ಅನಿಸುತ್ತೆ. ಓಪನ್ ಆಗಿರಂಗೈತೆ. ಓಪನ್ ಆಗೈತೆ ಮೆಟ್ರೋ. ಎಲ್ಲ ಟೀ ಮಾರೋನು ಇದ್ದಪ್ಪ ಮುಂಚೆ, ಎಲ್ಲೂ ಕಾಣ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಇದು ಬಂದು ಬೊಮ್ಮನಹಳ್ಳಿ ಬಿಟ್ಟು ಮಡಿವಾಳ. ಒಂದು ಟೈಮಲ್ಲಿ ನೈಸ್ ರೋಡ್ ಓಪನ್ ಆದೇ ಇದ್ದಾಗ, ನೈಸ್ ರೋಡ್ ಇರಲಿಲ್ವಲ್ಲ ಆವಾಗ, ಇಲ್ಲಿವರೆಗೂ ಗಾಡಿ ಪರ್ಮಿಷನ್ ಇತ್ತು. ಇಲ್ಲಿ ಬಂದು ಈ ಬ್ರಿಡ್ಜ್ ಮೇಲೆ ಹೋಗಂಗಿಲ್ಲ, ಕೆಳಗೆ ಹೋಗ್ಬೇಕಾಯ್ತು. ಅವಾಗ ಕೆಳಗೆ ಹೋಗಿ ರೈಟಿಗೆ ತಗೊಂಡು ಸೀದಾ ಮಾರ್ತಳ್ಳಿ, ಕೇರ್ಪುರಮ್ಮು, ಹೆಬ್ಬಾಳದಿಂದ ಗೊರಗಂಡೆಪಳೆ ಬಂದ್ಬಿಡೋದು. ಈ ಕಡೆ ತುಮಕೂರು ಕಡೆ ಹೋಗೋರಲ್ಲ ನೋಡಿ, ಆ ಕಾರ್ ಹೋಗುತ್ತಲ್ಲ ಆ ರೂಟಲ್ಲಿ ನೋಡಿ, ಆ ರೂಟಲ್ಲಿ ಇದು ನಾವು ಸೀದಾ ಸಿಟಿ ಒಳಗೆ ಹೋಗೋದು ನೋಡಿ. ಈ ರೂಟಲ್ಲಿ ಬ್ರಿಡ್ಜ್ ಕೆಳಗಡೆ ಹಿಂಗೆ ರೈಟ್ಗೆ ಹೋಗ್ಬೇಕಾಯ್ತು. ಅವಾಗ ನೈಸ್ ರೋಡ್ ಓಪನ್ ಆದಮೇಲೆ ಗಾಡಿಗಳೆಲ್ಲ ಎಲ್ಲ ಸ್ಟಾಪ್ ಮಾಡಿ ಆ ಕಡೆ ಬಿಡೋಕೆ ಶುರು ಮಾಡಿದ್ರು. ಅವಾಗೆಲ್ಲ ಇಲ್ಲಿವರೆಗೂ ಗಾಡಿ ಬಿಡೋರು. ಈ ಬ್ರಿಡ್ಜ್ ಕೆಳಗಡೆ ಲೆಫ್ಟಿಗೆ ಹೋದರೆ ಸೀದಾ BTM ಲೇಔಟು, ಬನ್ನರ್ಘಟ್ಟ, ಬನಶಂಕರಿ ಅವೆಲ್ಲ ಹೋಗುತ್ತೆ. ಆ ಕಡೆ ಹೋದರೆ ಈ ಕಡೆ ಮಾಮೂಲಿ ಮಾರ್ತಳ್ಳಿ, ಸರ್ಜಾಪುರ, ಕೇರ್ಪುರಮು ಆ ಕಡೆ ಹೋಗೋ ರೋಡ್ ಇದು. ಸೀದಾ ಈಗ ಮಡಿವಾಳ. ಇದು
ಒಂದು ಟೈಮಲ್ಲಿ ಇದು ಮಡಿವಾಳ ಹಳೆ ಚೆಕ್ ಪೋಸ್ಟ್ ಇದು. ಅವಾಗಿನವ್ರಿಗೆ ಮಾತ್ರ ಗೊತ್ತಿರ್ತದೆ ಮಡಿವಾಳ ಚೆಕ್ ಪೋಸ್ಟ್ ಅಂದರೆ ಎಲ್ಲಿ ಬರುತ್ತೆ ಅಂತ. ಇವಾಗಿರೋರಿಗೆಲ್ಲ ಇದೆಲ್ಲ ಗಾಡಿನೇ ಬಿಡೋಲ್ವಲ್ಲ ಇಲ್ಲೆಲ್ಲ. ಅದು ನೈಟಲ್ಲಿ ನಾವು ಮಾತ್ರ ಹೊಡ್ಕೊಂಬರ್ತೀವಿ. ಕೆಲವೊಬ್ರು ಗೊತ್ತಿರೋರು ಮಾತ್ರ ಹೊಡ್ಕೊಂಬರ್ತಾರೆ, ಗೊತ್ತಿಲ್ಲದವ್ರು ಯಾರು ಬರೋಕ್ಕೆ ಹೋಗಲ್ಲ. ನೋಡಿ, ಇದು ಮಡಿವಾಳ ಚೆಕ್ ಪೋಸ್ಟ್ ಅಂದರೆ ಇದೇನೆ. ನೋಡಿ ಇಲ್ಲೆಲ್ಲ ಬಸ್ಗಳೆಲ್ಲ ಸ್ಟಾಪ್. ಈ ಕಡೆಲ್ಲ ಜಾಸ್ತಿ ಇಲ್ಲಿ ಮಾರ್ಕೆಟ್ ಐತೆ. ಆ ಕಡೆ ನೋಡ್ರಿ ಲಮ್ಸು ಹಂಗೆ ಹಂಗೆ. ನೋಡಿ ಇಲ್ಲೆಲ್ಲ ಹಗಲಲ್ಲಿ ಬರೋಕ್ಕೆ ಆಗಲ್ಲ. ಇಲ್ಲೊಂದು ದೇವಸ್ಥಾನ ನೋಡಿ, ರಾಮನ ದೇವಸ್ಥಾನ, ರಾಮ ಆಂಜನೇಯ. ಹಗಲಲ್ಲೆಲ್ಲ ನಮ್ಮ ಗಾಡಿಗಳು ಬರೋದೇ ಇಲ್ಲ. ಏನಿದ್ರೆ ಕ್ಯಾಂಟ್ರ್ ಗಾಡಿಗಳು ಇವು ಬರ್ಬೋದು. ನಮ್ಮ ಲಾರಿಗಳೆಲ್ಲ ಇಲ್ಲಿ ಬಂದ್ಬಿಟ್ರೆ ಒಳ್ಳೆ ಅವರು ಪೊಲೀಸ್ನವ್ರು ಕಿತ್ಕೊಂಡು ತಿನ್ಕೊಂಡ್ಬಿಡ್ತಾರೆ. ನೈಟ್ ಆಗಿರೋದಕ್ಕೆ ಆರಾಮಾಗಿ ನುಗ್ತಾ ಇರೋದೇ ಕೆಲಸ. ಲೇ ಅಣ್ಣ, ಒಂದು ಸೈಡ್ಗಾರ ಓಡಿಸ ಅಣ್ಣ. ಏನಪ್ಪ ನೀನು ಸೈಡ್ ಓಡಿಸು, ಅಲ್ಲಿ ಇನ್ನೊಂದು ಗಾಡಿ ಹೋಗೋರ್ಗಾರ ದಾರಿ ಬಿಡು. ನೀನು ಒಬ್ಬನೇ ಹೋದ್ರೆ ತಮಿಳ್ನಾಡು ಗಾಡಿ. ಅಜ್ಜಿ ಎಲ್ ಗೋಲ್ಡ್ ಅನ್ನೋದು ಪ್ರೂವ್ ಮಾಡ್ತೀರಾ ಕಣ್ರ ತಮಿಳ್ನಾಡವ್ರು ನೀವಲ್ಲ. ಹಾಂ, ಕ್ಯಾಂಟ್ರ್ ಮಡಿಕೊಂಡು ಓಡ್ಸಕ್ಕೆ ಹೇಳ್ತಾನೆ. ಹಂಗೆ ಬ್ರಿಡ್ಜ್ ಪಾಸ್ ಮಾಡ್ಕೊಂಡು ಬಂದರೆ ಇದೆಲ್ಲ ಕೋರಮಂಗಲ ಸೇರುತ್ತೆ. ಆಮೇಲೆ ಯಾರು ನಮ್ಮ ವಿಡಿಯೋ ನೋಡ್ಕೊಂಡು ಸಿಟಿ ಒಳಗೆ ಬರೋಕ್ಕೆ ಹೋಗ್ಬೇಡ್ರಪ್ಪ. ದಾರಿ ಗೊತ್ತಿದ್ರೆ ಮಾತ್ರ ಬರ್ರಿ. ಒಂದು ಸ್ವಲ್ಪ ಮಿಸ್ ಆಯ್ತಂದ್ರೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತೈತೆ. ಕರೆಕ್ಟಾಗಿ ಬರಬೇಕು. ಗೊತ್ತಿದ್ರೆ ಮಾತ್ರ ಬರ್ರಿ. ಕೆಲವೊಬ್ರು ವಿಡಿಯೋ ನೋಡ್ಕೊಂಡು ದಾರಿ ನೋಡ್ಕೊಂಡು ಬಂದ್ಬಿಡ್ತಾರೆ. ಹಂಗಂತ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮಿಸ್ ಆದ್ರೆ ಸಾಕು, ಎಳ್ಕೊಂಡು ಹೋಯ್ತಾ ಇರ್ತದೆ. ಆಮೇಲೆ ಇಷ್ಟೊತ್ತಿನಲ್ಲಿ ಝೊಮ್ಯಾಟೊ ಡೆಲಿವರಿ ನೋಡಿ, ಟೈಮು 3:30 ಝೊಮ್ಯಾಟೊ. ಇಲ್ಲಿ ಈ ಕಡೆ ಎಲ್ಲ ಕೋರಮಂಗಲ ಕಡೆಯಿಂದ ಬರೋ ಇವೆಲ್ಲ ಸಿಗ್ನಲ್ ಪಗ್ನಲ್ ನೋಡೋಂಗೆ ಇಲ್ಲ. ಬಿಡ್ಕೊಂಡು ಹೋಯ್ತಾ ಇರೋದು ಅಷ್ಟೇ ಈ ಟೈಮ್ಗೆ. ನೋಡಿ ಈ ಕಡೆ ಎಲ್ಲ ಕೋರಮಂಗಲ ಕಡೆಯಿಂದ ಬರೋದು. ಇಲ್ಲಿ ಬಂದು ಹೌದು ಸಮಾಧಾನ. ಇಲ್ಲಿ ಬಂದು ಲೆಫ್ಟ್ಗೆ ಹೋಗ್ಬೇಕು, ಸೀದಾ ಹೋಗಂಗಿಲ್ಲ. ಇಲ್ಲಿ ಲೆಫ್ಟ್ ಕೊಡ್ರೆ ಡೈರೆಕ್ಟ್ ವಿಲ್ಸನ್ ಗಾರ್ಡನ್ನು, ಲಾಲ್ಬಾಗು, ಡಬಲ್ ರೋಡ್ ಆಗಿ ಬರ್ತಾ ಇರೋದು. ಅದು ಸೀದಾ ಸಿಟಿ ಒಳಗೆ ಹೋಗುತ್ತೆ. ನಾವು ಈ ಕಡೆ ಹೋಗ್ಬಿಡೋಣ. ಆ ಕಡೆ ಹೋದ್ರೆ ಮತ್ತೆ ಸಮಸ್ಯೆಗಳು ಸುತ್ತಾಕೊಂಬರ್ಬೇಕು. ನಮಗೆ ಇದು ಈಸಿ. ಆ ಕಡೆ ಹೋಗೋದು ಬೇಡ, ಈ ಕಡೆ ಹೋಗೋಣ. ಇಲ್ಲೆಲ್ಲ ನಾವು ಟೈಮಲ್ಲಿ ನಮ್ಮ ಸಣ್ಣ ಗಾಡಿ ಇದ್ದಾಗ, ಲಾರಿ ಇದ್ದಾಗ ಓಡಾಡ್ತಿದ್ವಿ. ಅವಾಗೆಲ್ಲ ಫಸ್ಟ್ ಕ್ಲೀನಾಗಿ ಕೆಲಸ ಮಾಡ್ಬೇಕಾದ್ರೆ ಡ್ರೈವರ್ ಆದಾಗ ಹೊಸ್ದಾಗೆಲ್ಲ ಓಡಾಡ್ತಿದ್ವಿ. ಈಗೆಲ್ಲ ಏನು ನೆನಪುಗಳು ಅವಾಗೆಲ್ಲ. ಇಲ್ಲೆಲ್ಲ ಪರ್ಮಿಷನ್ ಇತ್ತು, ಯಾವ ನೋ ಎಂಟ್ರಿ ಇರಲ್ಲ. ಅಂದರೆ ಒಟ್ಟಿನಲ್ಲಿ ನೋ ಎಂಟ್ರಿ ಟೈಮಿಂಗ್ ನೋಡೋರಷ್ಟೇ. ಆ ಟೈಮಿಂಗ್ಸ್ ಬಿಟ್ಟ ಮೇಲೆ ಆರಾಮಾಗಿ ಬಂದು ಹೋಗ್ಬೋದಿತ್ತಿಲ್ಲೆಲ್ಲ. ಆಮೇಲೆ ದಿನ ಕಳೆದಂಗೆ ಲಾರಿಗಳಿಗೆ ಪರ್ಮಿಷನೇ ಇಲ್ದಂಗೆ ಮಾಡಿಬಿಟ್ರು ಹೋಗಿ. ಇಲ್ಲೆಲ್ಲ ಎನಿ ಟೈಮ್ ಜನಗಳು ಓಡಾಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಬರೇ ಮಾಲ್ಗಳು ನೋಡಿ ಇವೆಲ್ಲ, ಐನಾಕ್ಸು ಇವೆಲ್ಲ ಮಾಲ್ಗಳು. ಇವೆಲ್ಲ ಟೈಮಲ್ಲಿ ಏನು ಇಲ್ದೇವಲ್ಲ ಅಷ್ಟು ಇಂಪ್ರೂವ್ ಆಗ್ಬಿಟ್ಟವೆ ಅಂದರೆ ಹೊಸಿ ಇಂಪ್ರೂವ್ ಆಗಿಲ್ಲ ಇವೆಲ್ಲ. ಇಲ್ಲೆಲ್ಲ ನೋಡಿ ಯಾವ ಥರ ಐತೆ. ನೀವು ಸಂಜೆ ಟೈಮಲ್ಲಿ ಬರಬೇಕು, ಒಂದು 8 ಗಂಟೆ ಟೈಮಲ್ಲಿ ಬಂದಾಗ ಒಳ್ಳೆ ಫಾರಿನ್ ಎಫೆಕ್ಟ್ ಇರ್ತೈತಿ. ಇಲ್ಲೆಲ್ಲ ಜನಗಳು ಫಾರಿನಲ್ಲಿ ಹೆಂಗಿರ್ತಾರೆ, ಬಿಲ್ಡಿಂಗ್ಗಳು, ಲೈಟು ಪೈಟು ಅವೆಲ್ಲ ಅಂದ್ಕೊಂಡು ಇವೆಲ್ಲ ಫಾರಿನ್ ಎಫೆಕ್ಟಲ್ಲಿ ಇರ್ತೈತಿ. ರೋಡಾಗಿ MG ರೋಡು ಇವೆಲ್ಲ. MG ರೋಡ್ಗೆಲ್ಲ ನಮ್ಮ ಗಾಡಿಗಳು ಹೋಗೋದೇ ಇಲ್ಲ. ಹೋಗೋಣ ಆರಾಮಾಗಿ ಮುಂದೆ. ನೋಡಿ ಅಲ್ಲಿ ಹಂಗೆ ಮುಂದೆ ಬಂದರೆ ಪ್ರೆಸ್ಟೀಜ್ ಟೆಕ್ನಾಲಜಿ ಅಂತೇಳಿ ಇದು ಹೆಂಗೈತೆ ನೋಡಿ ಮಾಲ್. ಎಷ್ಟೊತ್ತಾದ್ರೂ ಓಪನ್ ಅಲ್ಲವೇ ಎಲ್ಲನೂ. ಇವೆಲ್ಲ ನೋಡಿ ಎಲ್ಲ. ಇದು ಬಂದ್ಬಿಟ್ಟು ನಮ್ಮ ಡೈರಿ ಸರ್ಕಲ್ಲು. ಬೆಂಗಳೂರು ಡೈರಿ ಅಂದರೆ ಇದೇನೆ, ನಂದಿನಿಯವರ ಬೆಂಗಳೂರು ಡೈರಿ ಅಂತ ಹೇಳಿದ್ರೆ ಒಂದು ಟೈಮಲ್ಲಿ ಇಲ್ಲೂ ಆರಾಮಾಗಿ ಬರ್ಬೋದು. ಈಗ ಇಲ್ಲಿ ಕ್ಯಾಂಟ್ರ್ ಗಾಡಿ ಬಿಟ್ಟರೆ ಬೇರೆ ಗಾಡಿ ಬರಲ್ಲ. ಇವೆಲ್ಲ ನಿಂತಿರವಲ್ಲ ನೋಡಿ, ಇದೆ ಬೆಂಗಳೂರು ಡೈರಿ. KMF ಬೆಂಗಳೂರು ಡೈರಿ ಅಂದರೆ ಇದೇನೆ ನೋಡಿ ಇವೆಲ್ಲ. ಆಮೇಲೆ ನಮ್ಮ ಬನ್ನರ್ಘಟ್ಟದಲ್ಲಿ ಜಿಗಣಿಯಲ್ಲಿ ಗ್ರಾನೈಟ್ಗಳಿತ್ತಲ್ಲ, ಗ್ರಾನೈಟ್ ಅಂಗಡಿಗಳಿದಾವಲ್ಲ, ಅವೆಲ್ಲ ಒಂದು ಕಾಲದಲ್ಲಿ ಇಲ್ಲೇ ಇದ್ದಿದ್ದು. ಈ ಬ್ರಿಡ್ಜಿಂದ ಹಿಂಗೆ ರೈಟ್ ಹೋದರೆ ಇಲ್ಲೇ ಇದ್ದಿದ್ದು.
ಇಲ್ಲಿ ಗಾಡಿಗಳು ಪರ್ಮಿಷನ್ ಕೊಡದೆ ಹೋದಾಗ ಇಲ್ಲಿಂದ ಬನ್ನರ್ಘಟ್ಟ ಜಿಗಣಿ ಹೋಗಿದ್ದು. ಒಂದು ಟೈಮಲ್ಲಿ ಈ ಡೈರಿ ನೋಡಿದ್ದೆ, ಡೈರಿ ಸರ್ಕಲ್ ಅಂದರೆ ಗ್ರಾನೈಟ್ಗೆ ಫೇಮಸ್ಸು. ಈಗಲೂ ಕೆಲವೊಂದು ಅಂಗಡಿಗಳವೆ, ಆದರೆ ಲಾರಿಗಳು ಪರ್ಮಿಷನ್ ಇದ್ದಕ್ಕೆ ಎಲ್ಲ ತಗೊಂಡೆ ಹೊರಗೆ ಹಾಕೊಂಬಿಟ್ಟಾರೆ. ನೋಡಿ ಸ್ನೇಹಿತರೆ, ಡೈರಿ ಸರ್ಕಲಿಂದ ಸ್ವಲ್ಪ ಮುಂದೆ ಬಂದೆ. ನಾವು ಬೆಂಗಳೂರವರೇ ನಾವು ಸಿಟಿ ಒಳಗೆ ಬರ್ತೀವಿ ಅಂದರೆ ನೋಡಿ, ತಮಿಳ್ನಾಡು ಗಾಡಿಯವರು ಸಿಟಿ ಒಳಗೆ ಹೊಡಿತಾರೆ. ನೋಡಿದ್ರ ಟೋಲ್ ಉಳ್ಸೋಕ್ಕೆ ತಮಿಳ್ನಾಡು ಗಾಡಿಯವರು ಲೋಡ್ ಗಾಡಿ. ಹಾಂ, ಅದೇ ದಾರಿ ಗೊತ್ತಿರೋರು ಓಡಿಸ್ಕೊತಾರೆ, ಕೆಲವೊಬ್ರು ದಾರಿ ಗೊತ್ತಿಲ್ಲದಿರೋರು ಮಾತ್ರ ನೈಸ್ ರೋಡಲ್ಲಿ ಹೋಗೋದು. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು, ತಮಿಳ್ನಾಡು ಗಾಡಿ ಸಿಟಿ ಒಳಗೆ ಹೊಡಿತಾವನು ಗಾಡಿನ ಅಂದರೆ. ಅವು ಯಾವ 2 ಗಾಡಿ ಅವೆ, 2 ಗಾಡಿ ಜೊತೆ ಹಾಕ್ಕೊಂಡು ಹೋಯ್ತವ್ರೆ. ಇವ್ರು ಎಲ್ಲೂ ಹೋದ್ರೆ ಇದೊಂದು ರಾಮಣ್ಣ ನೋಡಿ, 2 ಗಾಡಿ ಪಾಸ್ ಆಗೋ ಜಾಗದಲ್ಲಿ ಒಬ್ಬನೇ ಹೋಯ್ತಾವನೆ, ಬೇರೆಯವರು ದಾರಿ ಬಿಡಲ್ಲ. ಇವ್ರದ್ದು ಇದೊಂದೇ ಬೇಜಾರು, ಸೆಂಟ್ರ್ ರೋಡ್ಗೆ ಇಟ್ಕೊಂಡು ಹೋಯ್ತಾ ಇರ್ತಾರೆ ನೋಡಿ. ಈ ಗ್ಯಾಪಲ್ಲಿ ಗಾಡಿ ಹೋಗಲ್ಲ, ಏನಿಲ್ಲ. ನಾವು ಬಿಡೋದು ಇಲ್ಲ, ಹೊಡ್ಕೊಂಬಿಡ್ತೀವಿ. ಇದು ಅಲ್ಲಿಂದ ಮುಂದೆ ಬಂದರೆ ವಿಲ್ಸನ್ ಗಾರ್ಡನ್. ಒಂದು ಟೈಮಲ್ಲಿ ನಮ್ಮ ಬೆಂಗಳೂರಿನ ಭೂಗತ ಲೋಕದ ಮೇನ್ ಕಿಂಗ್ ಪಾಯಿಂಟ್ಗಳಂದರೆ ಇವೆ. ವಿಲ್ಸನ್ ಗಾರ್ಡನ್ನು, ಒಳ್ಳೊಳ್ಳೆ ದೊಡ್ಡ ದೊಡ್ಡ ರೋಡಿಗಳೆಲ್ಲ ಇದ್ದರು ಆವಾಗ ಅಂತ ಕೇಳ್ಪಟ್ಟಿದ್ದೀನಿ ಅಷ್ಟೇ, ನಾವು ನೋಡಿಲ್ಲ. ವಿಲ್ಸನ್ ಗಾರ್ಡನ್ ಇವು. ನೋಡಿ ಸ್ನೇಹಿತರೆ, ಅಲ್ಲಿಂದ ಹಂಗೆ ಮುಂದೆ ಬಂದರೆ ಇದು ಬಂದು ಲಾಲ್ಬಾಗ್ ಗೇಟ್. ಇದು ನೋಡಿ, ಲೆಫ್ಟಲ್ಲಿರೋದೇ ಲಾಲ್ಬಾಗು. ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಲಾಲ್ಬಾಗ್ ಗೇಟು. ಇದು ನೋಡಿ, ಒಂದು ನಿಮಿಷ, ಇದು ಲಾಲ್ಬಾಗ್ ಗೇಟು. ಏನಿದು ಇಲ್ಲಿ ಲೈಟ್ಗಳು ಕಲರ್ ಇರೋದ್ರಿಂದ ಆ ಥರ ಕಾಣ್ತಾ ಇರೋದು. ಅದು ಬೈತಲ್ಲ, ಅದು ಬೆಂಗಳೂರಿಗೆ ಬಂದ ಮೊದಲ ಡಬಲ್ ರೋಡ್. ಅದು ಇಡೀ ನಮ್ಮ ಬೆಂಗಳೂರಿಗೆ ಡಬಲ್ ರೋಡ್ ಅಂತ ಬಂದಿದ್ದೆ ಅಲ್ಲೇ ಫಸ್ಟು. ಏನು ಬ್ಲರ್ ಕಾಣ್ತಾವ, ಅದಕ್ಕೆ ಅದನ್ನು ಇವಾಗಲೂ ಡಬಲ್ ರೋಡ್ ಅಂತಲೇ ಕರೀತಾರೆ. ಬೆಂಗಳೂರಿಗೆ ಫಸ್ಟ್ ಡಬಲ್ ರೋಡ್ ಅಂತ ಶುರು ಮಾಡಿದ್ದೆ ಅಲ್ಲೇ, ರೋಡ್ ಮಾಡಿದ್ದು ಡಬಲ್ ರೋಡು. ಇವೆಲ್ಲ ಲಾಲ್ಬಾಗ್ದು ಕಾಂಪೌಂಡ್ ಇವೆಲ್ಲ. ಇದು ನೋಡಿ, ಇನ್ನೂ ರೋಡ್ ಚಿಕ್ಕದಾಗೆ ಐತೆ, ಲಾರಿ ಬಂದರೆ ಇನ್ನೊಂದು ಗಾಡಿ ಪಾಸ್ ಆಗಲ್ಲ. ಇವೆಲ್ಲ ಲಾಲ್ಬಾಗ್ದು ಗೇಟ್ಗಳೇ. ಡಬಲ್ ರೋಡು ಬೆಂಗಳೂರಿಗೆ ಫಸ್ಟು ಅದೇ ಬಂದಿದ್ದು ಡಬಲ್ ರೋಡು, ಅದಕ್ಕೆ ಇವತ್ತಿಗೂ ಡಬಲ್ ರೋಡ್ ಅಂತ ಹೆಸರು. ಅಲ್ಲಿಂದ ಮುಂದೆ ನೋಡಿ, ಇನ್ನೂ ಈಗ ಲಾರಿಯವರೆಲ್ಲ ಓಡಾಡ್ತಾರೆ. ಕಲಾಸಿಪಳ್ಳಿ ಹತ್ತತ್ರ ಬರ್ತಾಯಿದ್ದೀವಿ ಈಗ. ಅಣೆಯ ಸ್ಲೋ ಮಾಡ್ದ. ಹಾಂ, ಇವೆಲ್ಲ ಲಾಲ್ಬಾಗ್ ಕಾಂಪೌಂಡ್ಗಳು ಇವೆಲ್ಲ. ಆ ಕಡೆ ಬಸವನಗುಡಿ ಜಯನಗರ ಹೋಗೋ ದಾರಿ ಅದು. ಇವೆಲ್ಲ ಯಾವುದಪ್ಪ, ಸಿದ್ದಯ್ಯ ರೋಡು, ಲಾಲ್ಬಾಗ್ ಇವೆಲ್ಲ. ಎಲ್ಲ ಓಡಾಡಿ ಹಳೆ ಅನುಭವ ಇದ್ದರೆ ಬರ್ಬೋದು, ಇಲ್ಲ ಅಂದರೆ ಸ್ವಲ್ಪ ಮಿಸ್ ಆದರೆ ಎಲ್ಲೆಲ್ಲೋ ಕರ್ಕೊಂಡು ಹೊಂಟೋಗ್ಬಿಡ್ತಾರೆ ದಾರಿ ಇವೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಬಂದು ಸೀದಾನು ಹೋಗ್ಬೋದು, ಸೀದಾ ಚಾಮರಾಜಪೇಟೆ ಹಾಗಾಸಿ ಮೈಸೂರಿಗೆ ಹೋಗ್ಬೋದು. ಸೀದಾ ಹೋಗೋದಕ್ಕಿಂತ ನಾವಿಲ್ಲಿ ರೈಟಿಗೆ ತಗೊಂಡು ಟೌನ್ ಹಾಲ್ ಕಡೆಯಿಂದ ಹೋಗೋಣ. ಸೀದಾ ಹೋದ್ರೂ ಹೋಗ್ಬೋದು, ಸೀದಾ ಹೋಗೋದು ಬೇಡ, ಇಲ್ಲಿ ರೈಟಿಗೆ ಹೋಗ್ಬಿಡೋಣ. ನೋಡಿ, ಇದು ಟೌನ್ ಹಾಲು ಮೆಜೆಸ್ಟಿಕ್ ಹೋಗೋ ದಾರಿ. ಇದು ಕಲಾಸಿಪಳ್ಳಿಯ ಟೌನ್ ಹಾಲು ಮೆಜೆಸ್ಟಿಕ್ ಹೋಗೋ ದಾರಿ. ನಮಗೆ ಬೆಂಗಳೂರಲ್ಲಿ ತಾರ್ಪಲ್ಲು ಕಮ್ಮಿ ರೇಟ್ಗೆ ಚೆನ್ನಾಗಿರೋ ಸಿಗೋ ಅಂದರೆ ನೋಡಿ, ಇಲ್ಲಿ ಇವೆಲ್ಲ ತಾರ್ಪಲ್ ಅಂಗಡಿಗಳು ಏಕ ಈ ಲೈನಾಗೆ. ಇಲ್ಲಿಂದ ಇರೋವೆಲ್ಲ ತಾರ್ಪಲ್ ಅಂಗಡಿಗಳು. ಇಲ್ಲಿ ಏನೋ ರೋಡ್ ಮಾಡಂಗೆ ಅವನೇ ಎಲ್ಲ ಕೆರೆ ಹಿಡಿಸ್ಬಿಟ್ಟವ್ರೆ. ಇಲ್ಲೊಂದು ಟ್ಯಾಕಿಸ್ ಇತ್ತು ಒಂದು ಕಾಲದಲ್ಲಿ, ಶಿವಾಜಿ ಟ್ಯಾಕಿಸ್ ಅಂತೇಳಿ. ಹಳಬರು ಗೊತ್ತಿರ್ತದೆ ಅಷ್ಟೇ, ಅದು ಮುಚ್ಚಾಕ್ಬಿಟ್ರದು. ಅದು ಮುಚ್ಚಾಕೆ ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಒಂದು 25 ವರ್ಷ ಹತ್ತತ್ರ ಆಗೋಯ್ತಾನಪ್ಪ ಆ ಟ್ಯಾಕಿಸ್ ಮುಚ್ಚಾಕೆ. ಇದು ಊರ್ವಶಿ ಟ್ಯಾಕಿಸ್ ಅಲ್ಲದೆ ಮುಂದೆ ಒಂದು ಶಿವಾಜಿ ಟ್ಯಾಕಿಸ್ ಅಂತ ಇತ್ತು. ಹಳಬರಿಗೆ ಗೊತ್ತಾಗುತ್ತೆ ಅದು. ನೋಡಿ, ಅದು ಸಿದ್ದಯ್ಯ ರೋಡು.
ನಮ್ಮ ಗಾಡಿ ಸ್ಪೇರ್ ಪಾರ್ಟ್ಸು ಹಳೆ ಪಾರ್ಟ್ಸ್ಗಳು ಸಿಗೋದು ಪಿನ್ ಟು ಪಿನ್ ಸಿಗೋ ರೋಡ್ ಅದೆಲ್ಲ ಸಿದ್ಧ ರೋಡ್ ಅದು. ಆ ರೋಡಲ್ಲಿ ಹೋದರೆ ಎಲ್ಲ ಥರದ ಐಟಮು ಸಿಗುತ್ತೆ ನಮ್ಮ ಗಾಡಿ ಸ್ಪೇರ್ ಪಾರ್ಟ್ಸ್ಗಳು. ಅಲ್ಲಿರೋ ಐಟಮ್ಗಳು ತಗೊಂಡು ಒಂದು ಹೊಸ ಗಾಡಿನೇ ತಯಾರು ಮಾಡಿಬಿಡ್ಬೋದು, ಆ ಥರ ಸಿಗುತ್ತೆ. ಶಿವಾಜಿ ಟಾಕೀಸ್ ತೋರಿಸ್ತೀನಿ ಬರ್ರಿ. ಅದು ಮುಚ್ಚಾಕೆ 25 ವರ್ಷದ ಮೇಲೆ ಆಗಿರಬೇಕು. ಅಂದರೆ ನಾನು ನೋಡಿಲ್ಲ, ಅಂದರೆ ಜಾಗ ನೋಡಿದ್ದೀನಿ. ನಾನು ಈ ಲೈನ್ಗೆಲ್ಲ ಬರ್ಬೇಕಾದ್ರೆ ಅದು ಆವಾಗಲೇ ಮುಚ್ಚಾಕ್ಬಿಟ್ಟಿದ್ರು ಅದು ಶಿವಾಜಿ ಟಾಕೀಸು ಎಲ್ಲ. ಏನಪ್ಪ ರೋಡ್ ಸಿಟಿ ಒಳಗೆ ಹಿಂಗೇನಪ್ಪ. ಮುಂದೆ ಬೆಂಗಳೂರಿಗೆ ಫಸ್ಟು ಬಿಗ್ ಬಜಾರ್ ಬಂತು ಗೊತ್ತಲ್ಲ, ಬಿಗ್ ಬಜಾರು ಇಲ್ಲೇ ಬಂದಿತ್ತು ಮಾಲ್ ಇದು. ಆಮೇಲೆ ಅದು ಮುಚ್ಕೊಂಡು ಹೋಯ್ತು, ಲಾಸ್ ಆಗಿ ಮುಚ್ಕೊಂಡು ಹೋದ್ರೆ ಬಿಗ್ ಬಜಾರ್ ಮಾಲು. ವಿಡಿಯೋ ಲೆಂತ್ ಆಯ್ತಂತ ಯಾರು ಬೇಜಾರು ಮಾಡ್ಕೊಂಬಿಡ್ರಪ್ಪ. ಫುಲ್ಲಾಗಿ ನೋಡ್ರಪ್ಪ, ಫುಲ್ಲಾಗಿ ನೋಡಿ ಗೊತ್ತಾಗುತ್ತೆ. ನಾನು ಹಂಗೂ ಸೆಂಟ್ರ್ ಸ್ವಲ್ಪ ಪಾಸ್ ಮಾಡಿ ಓಡಿಸ್ತಾ ಇದ್ದೀನಿ ನೋಡಿ. ಇದೇ ಬಿಗ್ ಬಜಾರ್ ಒಂದು ಟೈಮಲ್ಲಿ ಮಾಲು. ಇವಾಗ ಯಾರಾದ್ರೂ ತಗೊಂಡು ಇದು ಮಾಡ್ತಾವ್ರೆ, ಹಾಸ್ಪಿಟ್ಲೇನೋ ಮಾಡಿಬಿಟ್ರೆ. ಒಂದು ಟೈಮಲ್ಲಿ ಬಿಗ್ ಬಜಾರು ಇದು ಶಿವಾಜಿ ಟಾಕೀಸ್ ಇತ್ತು ಇಲ್ಲಿ, ಅದು ಪಾಸ್ ಆಗ್ಬಿಡ್ತು ಅಷ್ಟು ಬೇಗ. ಅಲ್ಲಿಂದ ಮುಂದೆ ಬಂದೆ ನಮ್ಮ ಬೆಂಗಳೂರು ಟೌನ್ ಹಾಲ್. ಎಷ್ಟು ಜನಕ್ಕೆ ಗೊತ್ತಿರಬೇಕು ಟೌನ್ ಹಾಲ್ ಅಂತ ಕೇಳ್ಪಟ್ಟಿರ್ತೀರ. ಲೇ ಹೋಗ್ರೋ, ಯಾವ ಕಡೆ ಹೋಯ್ತೀಯ ಕಣೋ ನೀನು, ಯಾವ ಕಡೆ ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ, ಹೋಯ್ತಾವನೆ ಅವನು. ಇದು ಬೆಂಗಳೂರು ಟೌನ್ ಹಾಲ್ ಇದು. ಇಲ್ಲಿನೂ ಹೋಗ್ಬೋದು ಮೆಜೆಸ್ಟಿಕ್ ಆಗಿ, ಆ ಕಡೆ ಬೇಡ ಹಿಂಗೆ ಹೋಗ್ಬಿಡೋಣ. ನೋಡಿ ನಮ್ಮ ಟೌನ್ ಹಾಲ್ ನೋಡ್ಕೊಳ್ಳಿ, ಟೌನ್ ಹಾಲ್ ಕಾಣ್ತಿದ್ದ, ಅದೇ ಟೌನ್ ಹಾಲ್. ಅಲ್ಲಿ ಹೋದರೆ ಮತ್ತೆ ಮೆಜೆಸ್ಟಿಕ್ಕು ಎಲ್ಲ ಸುತ್ತಾಕೊಂಡು ಮಲ್ಲೇಶ್ವರಂ ಎಲ್ಲ ಸುತ್ತಾಕೊಂಬರ್ಬೇಕು. ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹೋಗ್ತಾಯಿದ್ವಿ. ಕಲಾಸಿಪಳ್ಯ ಇದೆ ನಮ್ಮ ಕಲಾಸಿಪಳ್ಯ ಇವೆಲ್ಲ. ಇಲ್ಲಿಂದ ಸೀದಾ ಬ್ರಿಡ್ಜ್ ಮೇಲೆ ಹತ್ಬಿಟ್ಟ ಅಂದರೆ ಡೈರೆಕ್ಟ್ ಮೈಸೂರು ರೋಡ್ ಇದಕ್ಕೆ ಹೋಗ್ಬಿಡ್ತೀವಿ ಆ ಕಡೆ. ಅಲ್ಲಿಂದ ಆ ಕಡೆ ನಾಯಂಡಹಳ್ಳಿ ಹಿಂಗೆ ಹೋಗೋದು. ಬರ್ರಿ ಹಾಗೆ ಹೋಯ್ತಾ ತೋರಿಸ್ತೀನಿ. ಇವಾಗ ಇಲ್ಲೇ ಫಸ್ಟು ಬ್ರಿಡ್ಜ್ ಮೇಲೆ ಹತ್ಬಿಡೋಣ ಕಲಾಸಿಪಳ್ಯದಾಗೆ. ಕೆಳಗಡೆ ಹೋಗೋದು ಬೇಡ, ಕೆಳಗಡೆ ಎಲ್ಲ ಮಾರ್ಕೆಟೆಲ್ಲ ಇದು ಮಾಡಿರ್ತಾರೆ, ಜಾಮ್ ಮಾಡ್ಕೊಂಡು ಕೂತಿರ್ತಾರೆ. ಈಗ ಟೈಮಲ್ವಾ, ಈಗ ತರಕಾರಿಗಳು ಬರೋ ಟೈಮಲ್ವಾ. ನೋಡಿ ಇದು ಬಾಲಗಂಗಾಧರನಾಥ ಮಹಾದ್ವಾರ. ಅಲ್ಲಿ ಕೆಳಗೆ ಹೋದರೆ ಕಲಾಸಿಪಳ್ಯ ಮಾರ್ಕೆಟ್. ಈ ಕಡೆ ಎಲ್ಲ ಆ ಕಡೆ ಸೈಡ್ ಇರೋದೆಲ್ಲ ಕಲಾಸಿಪಳ್ಯ ಮಾರ್ಕೆಟು, ಆ ಕಡೆ ಎಲ್ಲ ಹೋಗುತ್ತೆ. ಬೆಂಗಳೂರಿಗೆ ಬ್ರಿಡ್ಜು ಅನ್ನೋದು ಇದೇ ಫಸ್ಟ್ ಟೈಮ್ ಬಂದಿದ್ದು ಬ್ರಿಡ್ಜು. ನಮ್ಮ ಬೆಂಗಳೂರಿಗೆ ಬ್ರಿಡ್ಜು ಅಂತ ಬಂದಿದ್ದು ಇದೇ ಫಸ್ಟು. ಮೈಸೂರು ಸರ್ಕಲ್ ಬ್ರಿಡ್ಜು ಅಂದರೆ ಇದೇನೆ, ಮೈಸೂರು ರೋಡ್ ಬ್ರಿಡ್ಜ್ ಅಂದರೆ ಇದೇ ಬ್ರಿಡ್ಜು. ನೋಡಲ್ಲ ಅಲ್ಲೇ ಮಾರ್ಕೆಟು ನೋಡಿ ಕಾಣ್ತಿರ್ಬೋದು. ನೋಡಲ್ಲೇ ಮಾರ್ಕೆಟೆಲ್ಲ ಜಾಮ್ ಆಗೋದು, ಎಲ್ಲ ಮಾರ್ಕೆಟ್ಗಳೇ ಇವೆಲ್ಲ. ಕಲಾಸಿಪಳ್ಯ ಮಾರ್ಕೆಟು ಅವೆಲ್ಲ ಮಸೀದಿ ನೋಡಿ ಹೆಂಗವೆ. ಬೆಂಗಳೂರಿಗೆ ಮೊಟ್ಟ ಮೊದಲ ಬ್ರಿಡ್ಜು ಇದೆ, ಮೈಸೂರು ರೋಡ್ ಬ್ರಿಡ್ಜು. ಬ್ರಿಡ್ಜ್ ಮೇಲೆ ಹೂವಿನ ಮಾರ್ಕೆಟ್ ನೋಡಿ ಹೆಂಗೈತೆ, ಕಾಣ್ತಿದ್ಯಾ? ಇಷ್ಟೊತ್ತಿಗಾಗಲೇ ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೆ. ಹೂವಿನ ಮಾರ್ಕೆಟು, ಕಲಾಸಿಪಳ್ಯ ಮಾರ್ಕೆಟು, ಇಲ್ಲೆಲ್ಲ ಕಾಣ್ತಿರೋದೆಲ್ಲ ಅವೇನೆ ಮಾರ್ಕೆಟೇ ಇವೆಲ್ಲ. ನೋಡಿ ಇವೆಲ್ಲ ಮಾರ್ಕೆಟ್ಗಳೇ ಸ್ನೇಹಿತರೆ. ಅಲ್ಲಿಂದ ಮುಂದೆ ಬಂದರೆ ನಮ್ಮ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್, ಬಾಬೂಜಿ ನಗರ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು. ಮೈಸೂರು ಕಡೆ ಹೋಗೋದು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಇದೇನೆ. ಸೀದಾ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡು. ನಾಯಂಡಹಳ್ಳಿಯಿಂದ ರೈಟಿಗೆ ಹೊಡೆದು ನಾಗರಬಾವಿಯಿಂದ ಸುಗ್ನಳ್ಳಿಯಿಂದ ಲೆಫ್ಟ್ ತಗೊಂಡು ಸೀದಾ ಮಾಗಡಿ ಕುಣಿಗಲ್ ಹಿಂಗೆ ಹೋಗೋದು ಪ್ಲ್ಯಾನು. ಇಲ್ಲಿ ಒಂದು ದೇವಸ್ಥಾನ ಐತೆ ನೋಡ್ರಿ. ಒಂದು ಟೈಮಲ್ಲಿ ಭಾಳ ಫೇಮಸ್ ದೇವಸ್ಥಾನ ಈ ರೋಡಲ್ಲಿ, ಭಾರಿ ಫೇಮಸ್ ದೇವಸ್ಥಾನ. ಗಾಳಿ ಆಂಜನೇಯ ದೇವಸ್ಥಾನ ಇದು. ಗಾಳಿ ಆಂಜನೇಯ ದೇವಸ್ಥಾನ ಇದು ನೋಡಿ. ಇದು ಕಾಣ್ತಿದ್ಯಾ? ಇಲ್ಲಿ ಆಂಜನೇಯ ಐತೆ ನೋಡಿ. ಗಾಳಿ ಆಂಜನೇಯ ದೇವಸ್ಥಾನ, ಬ್ಯಾಟ್ರಾಯಪುರ. ಬರ್ರಿ ಹಿಂಗೆ ನೋಡ್ಕೊಂಡು ಸ್ವಲ್ಪನೇ ನೋಡ್ಕೊಂಡು ಹೋಗೋಣ, ಜಾಸ್ತಿ ನೋಡ್ಕೊಂಡು ಹೋಗೋದು ಬೇಡ. ವಿಡಿಯೋ ಭಾಳ ಲೆಂತ್ ಆಗ್ಬಿಡ್ತೈತೆ. ಇದು ನೋಡಿ ಮೈಸೂರು ರೋಡು. ಇಲ್ಲಿ ರೈಟ್ಗೆ ಹೋದರೆ ಸೀದಾ ಮಾಮೂಲಿ ನಮ್ಮ ಜಯನಗರ, ಮಾಗಡಿ ರೋಡು, ಇದು ರಾಜಾಜಿನಗರ ಆ ಕಡೆ ಹೋಗೋ ರೋಡು. ಒಂದು ಟೈಮಲ್ಲಿ ಹಿಂಗೆ ಓಡಾಡ್ತಿದ್ವಿ. ಇದೆಲ್ಲ ಹೋಗಿ ಸುತ್ತಾಕೊಂಬರೋದು, ಹಿಂಗೆ ಹೋಗ್ಬಿಡೋಣ. ಹಂಗೂ ಹೋಗಿ ಬರ್ಬೋದು.
ಈಗ ನಾಯಂಡಹಳ್ಳಿಯಿಂದ ರೈಟಿಗೆ ಹೊಡೆದ್ಬಿಟ್ಟು ನಾಯಂಡಹಳ್ಳಿ ನಾಗರಬಾವಿ ನಾಯಂಡಹಳ್ಳಿ ರೋಡ್ ಓಪನ್ ಆಗೋಕ್ಕೆ ಮುಂಚೆ ಅದರಲ್ಲೇ ಓಡಾಡ್ತಿದ್ದು. ಅದು ಓಪನ್ ಆದಮೇಲೆ ಈ ರೋಡ್ ಬಂದ್ ಮಾಡ್ದಂಗೆ ಆಗುತ್ತೆ. ಒಂದೊಂದು ರೋಡ್ ಓಪನ್ ಆದಾಗ ಒಂದೊಂದು ಬಂದ್ ಮಾಡ್ತಾ ಹೋಗ್ತಿರ್ತಾರೆ. ಇವು ನಮ್ಮ ನಾಯಂಡಹಳ್ಳಿ ಭಾಗ್ಯಲಕ್ಷ್ಮಿ ರೈಸ್ ಮಿಲ್ ಅಂದರೆ ಇದೇನೆ. ನಮ್ಮ BHL ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ BHL. ನಮ್ಮ ಮೀಟ್ರ್ಗಳು ಬರ್ತಾವಲ್ಲ, ಮನೇಲಿ ಕರೆಂಟ್ ಮೀಟ್ರ್ಗಳು ಬರ್ತಾವಲ್ಲ, ಕರೆಂಟ್ ಬಿಲ್ ಬರೋದು ಮೀಟ್ರ್ಗಳೆಲ್ಲ ಇಲ್ಲೇ ರೆಡಿ ತಯಾರು ಮಾಡೋದು BHL. ಇದೆ ಭಾಗ್ಯಲಕ್ಷ್ಮಿ ರೈಸ್ ಮಿಲ್. ಹಂಸಿಗೇನು ಬರ ನೀರಲ್ಲ ಈ ರೋಡಾಗಿ ನೋಡಿ. ಭಾಗ್ಯಲಕ್ಷ್ಮಿ ರೈಸ್ ಮಿಲ್ಲು, ಇದು BHL. ಇದು ನಾಯಂಡಹಳ್ಳಿ ಬ್ರಿಡ್ಜು. ಅಲ್ಲಿಂದ ಮುಂದೆ ಬಂದರೆ ನಾಯಂಡಹಳ್ಳಿ ಬ್ರಿಡ್ಜು. ಇದು ಸೀದಾ ಹೋದರೆ ಮಾಮೂಲಿ ಮೈಸೂರು ರೋಡು. ಇದು ಬನಶಂಕರಿ ಹೋಗೋದು, ನಾವು ರೈಟ್ಗೆ ಹೋಗೋದು ನಾಗರಬಾವಿ ಆಗಿ. ಹಿಂಗೆ ಕಲರ್ ಕಾಣ್ತಿದ್ದಲ್ಲ ಲೈಟ್ ಇರೋದಕ್ಕೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಲೈಟ್ಗಳು ಕಲರ್ ಹೆಂಗೆ ಅವೆ, ಅದಕ್ಕೆ ಎಲ್ಲ ಕಲರ್ ಕಾಣ್ತೈತೆ. ಅವನ ಅಣ್ಣ ನೋಡಿ ಎಷ್ಟು ಹೈಟ್ ಮೋನೆ ಟಾಟಾ ಎಸಿಗೆ. ಟಾಟಾ ಎಸ್ ಎಷ್ಟು ಹೈಟ್ ಮೋನೆ. ಅವು ಹೈಟ್ ಅಷ್ಟೇ, ಅಂದರೆ ಲೈಟ್ ವೆಯ್ಟ್, ತೂಕ ಬರಲ್ಲ ಅವು. ಇಂದ ಮುಂದೆ ಹಂಗೆ ಬಂದರೆ ಇದು ನಮ್ಮ ನಾಗರಬಾವಿ. ನಮ್ಮ ಇವ್ರದ್ದು ರಂಗಾಯಣ ಒಂದು ಕಾಮಿಡಿ ಐತಲ್ಲ, ಅಕ್ಕೋ ನಾಗರಬಾವಿ ಇದೇನಾ ಏ ಮುದೇವಿ ಅಂತಾರಲ್ಲ, ಹಂಗೆ ಇದೆ ನಮ್ಮ ನಾಗರಬಾವಿ. ಇವೆಲ್ಲ ನಾಗರಬಾವಿ. ಫೈನಲ್ ಆಗಿ ಮಾಗಡಿ ಕಡೆ, ಇದು ಮಾಗಡಿ ರೋಡ್ ಬಂದ್ವಿ. ಮಾಗಡಿ ಅಲ್ಲ, ಮಾಗಡಿ ರೋಡ್ ಇದು. ಮಾಚವಳ್ಳಿ ಮಾಗಡಿ ರೋಡು. ಇಲ್ಲೇ ನಮ್ಮ ಓನರ್ ಅವರ ಊರು ಇದೆ. ನಮ್ಮ ಗಾಡಿಯವರ ಓನರ್ ಊರು ಇದೆ. ಇಲ್ಲೇ ಒಳಗೆ ಹೋಗ್ಬೇಕು ಅವ್ರ ಮನೆಗೆ. ಈ ರೋಡಲ್ಲಿ ಹೋಗ್ಬೋದು, ಅಲ್ಲೂ ಹೋಗ್ಬೋದು. ಈ ರೋಡಲ್ಲೂ ಹೋಗ್ಬೋದು. ಇಲ್ಲೇ ನಮ್ಮ ನೈಸ್ ರೋಡ್ ಬ್ರಿಡ್ಜು ನೋಡಿ. ಈ ರೋಡಲ್ಲಿ ನಮ್ಮ ಓನರ್ ಮನೆಗೆ ಹೋಗೋ ರೋಡ್ ಇದು ನೋಡಿ. ಈ ರೋಡಲ್ಲಿ ಹೋಗ್ಬೇಕು ನಮ್ಮ ಓನರ್ ಮನೆಗೆ. ಇದು ಮಾಮೂಲಿ ನಮ್ಮ ನೈಸ್ ರೋಡು. ಅಲ್ಲಾಸಿ ಬಂದು ಹಿಂಗೆ ಹತ್ತಿ ಹೋಗ್ಬೇಕಾಯ್ತು ನಾನು. ಟೋಲ್ ದುಡ್ಡು ಉಳ್ಸೋಕ್ಕೆ ನೋಡಿ ನೈಸ್ ರೋಡು. ಟೋಲ್ ದುಡ್ಡು ಉಳ್ಸೋಕ್ಕೆ ಹಿಂಗೆ ಸಿಟಿ ಒಳಗೆ ಆಸಿ ಹಿಂಗೆ ಬಂದಿದ್ದು. ಬರ್ರಿ ಸೀದಾ ಹೋಗೋಣ. ಹೋಯ್ತಾ ಇರೋಣ. ಇಲ್ಲಿಂದ ಡೈರೆಕ್ಟ್ ಒಂದೇ ರೋಡು. ಮಾಗಡಿಯಿಂದ ಕುಣಿಗಲ್ವರೆಗೂ ಒಂದೇ ರೋಡು. ಒಂದು ಸ್ವಲ್ಪ ಸೆಂಟ್ರಲ್ ರೋಡ್ಗಳು ಚೆನ್ನಾಗಿಲ್ಲ ಮಾಗಡಿ ಹತ್ರ. ಮಾಗಡಿ ಹೋಗ್ಬಿಟ್ಟಂದ್ರೆ ಅಲ್ಲಿಂದ ಆ ಕಡೆಯಿಂದ ಸೂಪರ್ ಆಗೈತೆ. ಲಾಸ್ಟ್ ಟೈಮ್ ಆಲ್ರೆಡಿ ಒಂದ್ಸಲ ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಮುಂದೆ ಎಲ್ಲರೂ ಹೋಗ್ತಾ ನೋಡೋಣ. ಸದ್ಯಕ್ಕೆ ಇಲ್ಲಿಗೆ ನಿಲ್ಸೋಣ ಸ್ನೇಹಿತರೆ. ಮಾಗಡಿ ಟೈಮು 5 ಗಂಟೆ. ಇದು ಮಾಗಡಿ. ಸ್ವಲ್ಪ ಒಂದು 6:30 7 ಗಂಟೆ ಬಂದಿರೆ ಇಲ್ಲಿ ನಮ್ಮ ಮಹೇಶಣ್ಣ ಮೂರ್ತಿ ಅಣ್ಣನೆಲ್ಲ ಮಾತಾಡ್ಸ್ಕೊಂಡು ಹೋಗೋದಿತ್ತು. ಇನ್ನು 5 ಗಂಟೆ ಇವಾಗೆಲ್ಲ ಮಲಗಿರ್ತಾರೆ. ಅವ್ರಿಗೆಲ್ಲ ಎಲ್ಲಿ ಫೋನ್ ಮಾಡ್ಕೊಂಡು ಹಂಸು ಕಾಣೋದಿಲ್ಲ ಅಂತ ಹೋಗೋಣ ಆರಾಮಾಗಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಕುಣಿಗಾಲ್ ಹೋಗಿ 1-2 ಅವರ್ ಮಲಿಕೊಂಡ್ರು ಲೋಡ್ ಗಿಡ್ ಮಾಡ್ಕೊಂಬಿಡ್ತಾ ಇರ್ಬೋದು. ಎಲ್ಲ ನಮ್ಮ ಮಾಗಡಿ ನಾಯಿಗಳು ನೋಡಿ ಹೆಂಗೆ ಮಲಿಕೊಂಡು. ಇಲ್ಲಿ ನೋಡಿ ಚಿಕನ್ ಅಂಗಡಿ. ಬೆಳಗ್ಗೆನೆ ಚಿಕನ್. ಇವತ್ತು ಯಾವ ವಾರ? ಮಂಗಳವಾರ. ಬೆಳಗ್ಗೆನೆ ಚಿಕನ್. 5 ಗಂಟೆ ಆಯ್ತಲ್ಲ, ಎದ್ದು ಜನಗಳೆಲ್ಲ ಓಡಾಡೋಕೆ ಶುರು ಮಾಡ್ಕೊಂಬಿಟ್ಟಾರೆ. ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಹೋಗೋಣ. ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಹೋಗೋಣ. ಒಂದು ಟೀ ಅಂಗಡಿ ಇತ್ತು ಮಾಗಡಿಯಾಗೆ, ಟೀ ಕುಡ್ಕೊಂಡು ಹೋಗೋಣ. ಫಸ್ಟು ಟೀ ಕುಡಿಯೋಣ. ಅಲ್ಲಿ ಆ ಕಡೆ ಟೀ ಕುಡ್ದವನು ಮತ್ತು ಇನ್ನೂವರೆಗೂ ಟೀನೇ ಕುಡ್ದಿಲ್ಲ.
ಸದ್ಯಕ್ಕೆ ಗಾಡಿ ಆಫ್ ಮಾಡೋಣ. ಗಾಡಿ ಮೈಲೇಜ್ ನೋಡಿ ಎಷ್ಟು ಕಿಲೋಮೀಟ್ರ್ ಬಂದಿದೆ ಅಂತ. 80 ಕಿಲೋಮೀಟ್ರ್ ಓಡಿಸಿದ್ದೀನಿ. 4.7 ಬಂದಿದೆ. ಎಲ್ಲಿಂದ ಅಂದರೆ ಈಗ ನನಗೆ ಚಂದಾಪುರ ಪಾರ್ಕಿಂಗಿಂದ 80 ಕಿಲೋಮೀಟ್ರ್ 4.7 ಬಂದಿದೆ. ಸಿಟಿ ಒಳಗೆಲ್ಲ ಬಂತು. ಈ ಮಾಗಡಿ ರೋಡ್ ಮೇಲೆ ಬಂದಮೇಲೆ ಬಂದಿಲ್ಲ ಮೈಲೇಜು. ಸಿಟಿ ಒಳಗೆಲ್ಲ ಆರಾಮಾಗಿ ಬಂದಿತ್ತಪ್ಪ ಮೈಲೇಜ್. 5.2 5.3 ಬಂದಿತ್ತು. ಈ ಮಾಗಡಿಯಿಂದ ಇದರಿಂದ ಮಾಗಡಿ ರೋಡಿಂದ ಈ ಕಡೆ ಮಾಗಡಿ ಬರೋಷ್ಟೊತ್ತಿಗೆ ಪೂರ್ತಿ ಡೀಸೆಲ್ ಕೊಡೋದೋಯ್ತು. ಬರೀ ಡೈವರ್ಸನ್ನು ರೋಡ್ ಕಿತ್ತಾಗಿತ್ತಲ್ಲ, ಹಂಗಾಗಿ ಬರೀ ಟೀ ಕುಡ್ಕೊಂಬರೋಣ. ನೋಡಿ ಸ್ನೇಹಿತರೆ, ಮಾಗಡಿಯಲ್ಲಿ ಟೀ ಕುಡಿತಾ ಇದ್ದೀನಿ. ಇದೇ ಟೀ ಅಂಗಡಿ ಕಾಣ್ತಿರ್ಬೋದು ನೋಡಿ, ಪೆಟ್ಟಿ ಅಂಗಡಿ. ಟೈಮ್ ಈಗಿನ 5 ಗಂಟೆ. ಹಿಂದ್ಗಡೆ ಯಾವುದೋ ಟ್ಯಾಕಿಸ್ ಐತೆ ನೋಡಿ. ಇದು ಯಾವುದೋ ಟ್ಯಾಕಿಸ್, ಇದು ನಿರ್ಮಲ್ ಟ್ಯಾಕಿಸ್ ಹತ್ರ. ಬರ್ರಿ ಟೀ ಕುಡ್ಕೊಂಡು ಹೋಗೋಣ. ಬೆಳಗಿನ ಟೀ ಸಿಕ್ತು ನಮಗೆ. ಅಲ್ಲಿಂದ ಬರೋದಕ್ಕದಕ್ಕೂ ಟೀ ಕರೆಕ್ಟ್ ಟೈಮಿಗೆ ಸಿಕ್ತು. ಟೀ ಕುಡಿದು ಸೀದಾ ಕುಣಿಗಲಲ್ಲಿ ಹೋಗಿ 1-2 ರೆಸ್ಟ್ ತಗೊಳ್ಳೋಣ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಲೆಂತ್ ಆಯ್ತು ಅಂತ ಬೇಜಾರಾಗಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.